ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದು ರಕ್ಷಾಬಂಧನ್ ಲಾಗ್ ಗೈಸ್. ಇನ್ನೊಬ್ಬನ ತಮ್ಮ ಬರಲಿಲ್ಲ ಈ ಸಲ, ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇದ್ದಾನಂತ. ಸೊ ನಮ್ಮ ಚಿಕ್ಕ ತಮ್ಮಗೆ ರಾಖಿ ಕಟ್ತಿದ್ದೀವಿ ನೋಡಿ ಗೈಸ್. ಹಾಗೆ ನಮ್ಮ ಇನ್ನೊಬ್ಬಳ ತಂಗಿನೂ ಬರಲಿಲ್ಲ, ಅವಳು ಬ್ಯುಸಿ ಇದ್ದಾಳೆ. ಸೊ ನಾನು ಇನ್ನೊಬ್ಬಳ ತಂಗಿ ಸೇರಿಬಿಟ್ಟು ನಮ್ಮ ತಮ್ಮನಿಗೆ ರಾಖಿ ಕಟ್ತಿದ್ದೀವಿ ನೋಡಿ ಗೈಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈ ರೀತಿಯಾಗಿ ಕುಂಕುಮ ಎಲ್ಲ ಹಚ್ಬಿಟ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ರಾಖಿ ಕಟ್ಟೋಕ್ಕಿಂತ ಮುಂಚೆ ಒಂದು ಹೂವಿನಿಂದ ರಾಖಿ ಮಾಡಿಬಿಟ್ಟು ಅದನ್ನು ಕಟ್ಟಿದ್ವಿ ಗೈಸ್. ಇದು ಯಾವಾಗ್ಲಿಂದನೂ ನಮ್ಮ ಅಜ್ಜಿ ಇರುವಾಗ್ಲಿಂದನೂ ಈ ಥರ ಪದ್ಧತಿ ಫಾಲೋ ಮಾಡ್ತೀವಿ. ಆಮೇಲೆ ರಾಖಿ ಕಟ್ತೀವಿ. ಆಮೇಲೆ ನಾನು ಚಿಕ್ಕದಾಗಿರೋ ಒಂದು ನೂಲ್ ರಾಖಿ ತೊಗೊಂಡು ಬಂದಿದ್ದೆ, ಯಾಕಂದರೆ ಎಂಥ ರಾಖಿ ಕಟ್ಟಿದ್ರೂ ನೂಲ್ ರಾಖಿನೇ ಶ್ರೇಷ್ಠ ಅಂತೆ. ಸೊ ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ ನೂಲ್ ರಾಖಿ ತೊಗೊಂಡು ಬಂದಿದ್ದೆ. ಯಾವಾಗಲೂ ನಮ್ಮ ತಮ್ಮ ನಮ್ಮ ರಕ್ಷಣೆಗಾಗಿ ಇರಲಿ ಅಂತ ಹೇಳಿ ನಾನು ನೂಲ್ ರಾಖಿ ತೊಗೊಂಡು ಬಂದಿದ್ದೆ. ಆಮೇಲೆ ಅದಾದ ತಕ್ಷಣ ಫ್ಯಾನ್ಸಿ ರಾಖಿನ ಕಟ್ಟಿದೆ. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಗೈಸ್. ಆಮೇಲೆ ಅಣ್ಣ ತಂಗಿ ಫಿಲ್ಮಲ್ಲಿ ಒಂದು ರಾಖಿ ಫೇಮಸ್ ಇದೆ ಅಲ್ವಾ, ಆ ಥರ ರಾಖಿನೂ ನನಗೆ ಇಷ್ಟ ಆಗುತ್ತೆ ಅಂತ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಈ ರೀತಿಯಾಗಿ 3 ಡಿಫ್ರೆಂಟ್ ರಾಖಿ ಕಟ್ಟಿದೆ ನೋಡಿ ಗೈಸ್ ನಾನು. 3 ಅಲ್ಲ 4. ಒಂದು ನ್ಯಾಚುರಲ್ ಫ್ಲವರು, ಒಂದು ನೂಲು, ಒಂದು ಫ್ಯಾನ್ಸಿ ರಾಖಿ, ಇನ್ನೊಂದು ಅದು ಅಣ್ಣ ತಂಗಿ ಫಿಲ್ಮಲ್ಲಿ ಬರುತ್ತೆ ಅಲ್ವಾ ಆ ಥರ ರಾಖಿ. ಸೊ ಈ ರೀತಿಯಾಗಿ ನಾನು 4 ರಾಖಿ ಕಟ್ಟಿದೆ ನಮ್ಮ ತಮ್ಮನಿಗೆ. ಆಮೇಲೆ ನಮ್ಮ ತಂಗಿ ಇನ್ನೊಬ್ಬಳು ಬೆಳ್ಳಿ ರಾಖಿ ತೊಗೊಂಡು ಬಂದಿದ್ಲು. ಸೊ ಅವಳು ಅವನಿಗೆ ರಾಖಿ ಕಟ್ಟಿದ್ಲು. ಸೊ ಇಡೀ ದಿನ ಫುಲ್ ಎಂಜಾಯ್ ಮಾಡಿದ್ವಿ ಗೈಸ್. ಫುಲ್ ಖುಷಿ ಆಯಿತು. ಈ ಬೆಂಗಳೂರಲ್ಲಿ 1-2-3 ಸಲ ಮಿಸ್ ಆಗಿತ್ತು ರಾಖಿ ಕಟ್ಟೋದು ಚಿಕ್ಕ ತಮ್ಮನಿಗೆ. ದೊಡ್ಡ ತಮ್ಮನಿಗೆ ಕಟ್ತಿದ್ದೆ. ಸೊ ಈ ಸಲ ದೊಡ್ಡ ತಮ್ಮ ಬರಲಿಲ್ಲ, ಚಿಕ್ಕ ತಮ್ಮ ಬಂದ. ಸೊ ಸ್ವೀಟು ನಾವು ಗುಲಾಬ್ ಜಾಮೂನ್ ರೆಡಿ ಮಾಡಿದ್ವಿ. ಸ್ವೀಟ್ ತಿನ್ನಿಸ್ಬಿಟ್ಟು ನಮ್ಮ ತಮ್ಮ ನನಗೂ ನಮ್ಮ ತಂಗಿ ಕಾಲಿಗೆ ಬಿದ್ದ, ಆಶೀರ್ವಾದ ತಗೊಂಡ. ಆಮೇಲೆ ಅವನು ನಮಗೆ ರಾಖಿ ಕಟ್ಟಿದ್ದಕ್ಕೆ ಗಿಫ್ಟ್ ಏನು ಕೊಟ್ಟ ಅಂತ ಗೆಸ್ ಮಾಡಿ ಗೈಸ್. ಸೊ ಈ ರೀತಿಯಾಗಿ 2 ಸ್ಯಾರೀಸ್ ಗೈಸ್. ಅದರಲ್ಲಿ ನನಗೊಂದು ನಮ್ಮ ತಂಗಿಗೊಂದು ಸಾರಿ ಗಿಫ್ಟಾಗಿ ಕೊಟ್ಟ. ಸೊ ಫಸ್ಟ್ ಟೈಮ್ ರಾಖಿ ಸೆಲೆಬ್ರೇಷನ್ನಲ್ಲಿ ಒಂದು ದೊಡ್ಡದಾಗಿರೋ ಗಿಫ್ಟ್ ಸಿಕ್ಕಿರೋದು ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಥ್ಯಾಂಕ್ ಯು.